ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನೀಗೊಂದು ದಾಲ್ ತಡ್ಕ ಮಾಡ್ತಾಯಿದ್ದೀನಿ. ನೀವು ಕೂಡ ಅದನ್ನು ನೋಡ್ಕೊಂಡು ಬನ್ನಿ. ದಾಲ್ ತಡ್ಕವನ್ನು ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ನೋಡ್ಕೊಂಡು ಬನ್ನಿ ದಾಲ್ ತಡ್ಕ, ಆಯಿತಾ? ನಾನೀಗ ಒಂದು ಮಸೂರ್ ದಾಲ್ ಮತ್ತು ತುವರ್ ದಾಲ್ ಒಟ್ಟಿಗೆ ಹಾಕಿ ಒಂದು ದಾಲ್ ತಡ್ಕ ಕೊಡ್ತೀನಿ. ಫಸ್ಟ್ ನಾನು ದಾಲನ್ನು ಬೇಯಿಸಿರ್ತೀನಿ. ಒಂದು ಕಪ್ಪು ಬೇಡ, ಇದು ಅರ್ಧ ಕಪ್ಪಷ್ಟು ಮೊಸರು ದಾಲ್ ತಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಇದು ಅರ್ಧ ಕಪ್ಪಷ್ಟು ತುವರ್ ದಾಲ್ ತಗೋತೀನಿ. ಮಿಕ್ಸ್ ಮಾಡ್ತೀನಿ, ಯಾಕಂದರೆ ಹೆಚ್ಚು ತಗೊಂಡ್ರೆ ವೇಸ್ಟ್ ಆಗುತ್ತೆ. ಇಷ್ಟು ಸಾಕು. ಮಿಕ್ಸ್ ಸೇಮ್ ಪ್ರಮಾಣದಲ್ಲಿ ಇದನ್ನು ಚೆನ್ನಾಗಿ ತೊಳಿತೀನಿ. ಇದನ್ನು ಫಸ್ಟ್ ಬೇಯಿಸ್ಕೊಳ್ಳುವ, ಮತ್ತು ದಾಲ್ ತಡ್ಕ ಮಾಡುವ. ಇದನ್ನು ಫಸ್ಟ್ ಬೇಯಿಸುವ, ಮತ್ತು ದಾಲ್ ತಡ್ಕ ಮಾಡುವ. ಹೆಚ್ಚಾಗಿ ನಾನು ದಾಲನ್ನು ಒಟ್ಟಿಗೆ ಬೇಯಿಸಿ ಮಾಡ್ತೀನಿ. ಇದನ್ನು ದಾಲ್ ತಡ್ಕ ಮಾಡೋದರಿಂದ ಫಸ್ಟ್ ದಾಲನ್ನು ಬೇಯಿಸ್ಕೊತೀನಿ. ಸ್ವಲ್ಪ ನೀರು ಹಾಕಿ ಇಡುವ ದಾಲ್ ತಡ್ಕ ಮಾಡಲಿಕ್ಕೆ. ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಮತ್ತು ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಿಶಿನ ಹಾಕಿ ಬೇಯಿಸ್ತೀನಿ. ಸ್ವಲ್ಪ ಅರಿಶಿನ, ಹೆಚ್ಚು ಬೇಡ. ಅದು ಎರಡೇ ಬಗೆ ಹಾಕಿ ಬೇಯಲಿಕ್ಕೆ ಇಡ್ತೀನಿ. ಮತ್ತೆ ತಡ್ಕ ಕೊಡೋದು ಈಗ ಅಲ್ಲ, ಅದು ಬೇಯಲಿಕ್ಕೆ ಇಡ್ತೀನಿ. ನೋಡಿ, ಈಗ ದಾಲ್ ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗ ನಾವು ಇದಕ್ಕೊಂದು ತಡ್ಕ ಕೊಡುವ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೀಗೇ ಮಾಡೋದು. ದಾಲ್ ತಡ್ಕ ಕೊಡ್ತೀನಿ. ಮುಂಬೈಯಲ್ಲಿ ಹೀಗೇ ಮಾಡೋದು, ಮುಂಬೈ ಸ್ಟೈಲಲ್ಲಿ. ನಮ್ಮ ಕಡೆ ಪಕ್ಕದ ಮನೆಯವ್ರು ಮಾಡ್ತಲ್ಲ, ಹಾಗೆಯೇ ಅವ ಹೇಳಿ ಮಾಡಿದ್ದು. ಹೀಗೇ ಮಾಡ್ತೀನಿ ನೋಡಿ. ತಡ್ಕ ಕೊಡುವ. ಇದಕ್ಕೆ ಒಂದು ಬಾಣಲೆ ಇಟ್ಟಿದ್ದೀನಿ. ಒಂದು ಬಾಣಲೆಗೆ ಒಂದು ತಡ್ಕ ಕೊಡಲಿಕ್ಕೆ ಎಣ್ಣೆ ಜಾಸ್ತಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಬಾಣಲೆಯಲ್ಲಿ. ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಬರುವಾಗ ಜೀರಿಗೆ, ಕಡಿಬತ್ತ ಬದಲಾಗಿ ನಾನು ತಡ್ಕಕ್ಕೆ ಬೇರೆ ಹಾಕ್ತೀನಿ. ಒಂದು ಪಲಾವ್ 2 ಎಲೆ ಮತ್ತು ಸ್ವಲ್ಪ ಚಕ್ಕೆ ಹಾಕ್ತೀನಿ. ಚಕ್ಕೆ ಹಾಕಿ ಒಂದು 3 ಮೆಣಸು, ಒಣಮೆಣಸು ದಾಲ್ ತಡ್ಕ ಕೊಡಲಿಕ್ಕೆ. ಹಾಗೆಯೇ ಜಜ್ಜಿದ ಬೆಳ್ಳುಳ್ಳಿ, ಸ್ಲೋ ಮೀಡಿಯಮ್ಮಲ್ಲಿ ಜಜ್ಜಿದ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ನೋಡಿ ಇದೆಂತ ಹಿಂಗ್ ಪೌಡ್ರು. ಹಿಂಗೆ ಹಾಕಲೇಬೇಕು. ಹಿಂಗೆ ಹಾಕದೇ ಇದ್ದರೆ ಇದಿಲ್ಲ. ಸ್ವಲ್ಪ ಇದನ್ನು ಫ್ರೈ ಮಾಡುವ. ಇವಾಗ ನಾವು ಕಟ್ ಮಾಡಿಕೊಂಡ ಈರುಳ್ಳಿಯನ್ನು ಹಾಕುವ. ಈರುಳ್ಳಿ ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ದಾಲ್ ತಡ್ಕಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಅಂದರೆ ತುಂಬ ಅಂತ ಏನಿಲ್ಲ, ಸ್ವಲ್ಪ ಅದರಲ್ಲಿ ಅಷ್ಟೇ. ದಾಲ್ ತಡ್ಕಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ತುಂಬ ಒಳ್ಳೆಯದು, ರುಚಿ ಬರುತ್ತೆ, ಟೇಸ್ಟ್ ಬರುತ್ತೆ. ಯಾವಾಗಲೂ ತಿಂದರೆ ಇದನ್ನು ಮೀಡಿಯಮಲ್ಲಿ ಮಾಡಬೇಡಿ,
ಹೈ ಫ್ಲೇಮಲ್ಲಿ ಆದಷ್ಟು ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ಫುಲ್ಲು ಫ್ರೈ ಆಗಬೇಕು ಅಂತೇನಿಲ್ಲ, ಎಷ್ಟು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಇದಕ್ಕೆ ಟೊಮೆಟೊ ಉಂಟಲ್ವ ಅದು ಹಾಕ್ತೀನಿ. ಟೊಮೆಟೊ ಇದು ಚೆನ್ನಾಗಿ ಬೇಯಬೇಕು. ಟೊಮೆಟೊ ಹಾಕಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೀನಿ. ಉಪ್ಪು ಯಾವುದಕ್ಕೂ ಇಷ್ಟರವರೆಗೆ ಹಾಕಲಿಲ್ಲ ನಾನು ಅಲ್ವಾ. ಟೊಮೆಟೊ ಚೆನ್ನಾಗಿ ಸ್ಮೂತಾಗಿ ಅಲ್ಲಿಗೆ ಕಾಯಿ ಮೆಣಸು ಕೂಡ ಹಾಕ್ತೀನಿ. ಗ್ರೀನ್ ಚಿಲ್ಲಿ, ಸ್ವಲ್ಪ ಹಳದಿ ಹಾಕಿದೆ, ಬಿಡುವ ಹಳದಿ ಅಷ್ಟೇ ಹಾಕಿದೆ, ಮತ್ತು ಇದಕ್ಕೆ ಸ್ವಲ್ಪ ಹಾಕಿದೆ, ಅಷ್ಟು ಕೂಡ ಹಾಕಿದ್ದೀನಲ್ವ. ಮತ್ತು ಫ್ರೈ ಸಾಸ್ ಎಲ್ಲ ಆ್ಯಡ್ ಮಾಡುವ. ಇದು ಬೇಯಲಿ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಸ್ಪೈಸಸನ್ನು ಆ್ಯಡ್ ಮಾಡ್ತೀನಿ. ಸ್ವಲ್ಪ ಇಲ್ಲಿ ಹಾಕುವ, ಮತ್ತು ಒಂದು ತಡ್ಕ ಕೊಡ್ಲಿಕ್ಕೆ ಉಂಟು ಇನ್ನೊಂದು. ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರು, ಸ್ವಲ್ಪ ಖಾರ, ಹಳದಿ ಹಾಕಿದ್ದೀನಿ, ಧನಿಯಾ ಪೌಡ್ರು 1 ಸ್ಪೂನು, ಹಾಗೆಯೇ ಜೀರಿಗೆ ಪೌಡ್ರು ಅಷ್ಟೇ. ಇದಕ್ಕೆ ನಾವೀಗ ದಾಲನ್ನು ಹಾಕುವ. ದಾಲ್ ಚೆನ್ನಾಗಿ ಬೆಂದಿದೆ. ನಮಗೆ ನೀರು ಬೇಡ, ಸ್ವಲ್ಪ ದಪ್ಪನೆ ಬೇಕು. ದಾಲ್ ತಡ್ಕ ಅಂದರೆ ನೀರು ಮಾಡೋದಿಲ್ಲ, ದಪ್ಪನೆ ಮಾಡ್ತಾರೆ. ಇದರಲ್ಲಿ 2 ಟೈಪಿನ ದಾಲ್ ಹಾಕಿದ್ದೀನಿ ನಾನು, 2 ಟೈಪ್ ದಾಲ್ ತಡ್ಕ. ಈಗ ಇದನ್ನು ಚೆನ್ನಾಗಿ ಉಪ್ಪೆಲ್ಲ ಸರಿ ಉಂಟಂತ ನೋಡುವ. ಸ್ವಲ್ಪ ನೀರು ಹಾಕ್ತೀನಿ, ಸಂಜೆಗೆ ಫುಲ್ ದಪ್ಪ ಆಗುತ್ತೆ ಅಲ್ವಾ. ನಮ್ಮ ಮನೆಯಲ್ಲಿ ದಪ್ಪ ದಾಲ್ ತಿನ್ನೋದು ಕಡಿಮೆ, ಆದರೆ ನಮಗೆ ದಾಲ್ ತಡ್ಕ ಬೇಕಲ್ವ. ದಾಲ್ ತಡ್ಕನೇ ಮಾಡಬೇಕಂತ ಇಷ್ಟು ಹೊತ್ತು ದಾಲ್ ತಡ್ಕ ಮಾಡಿದೆ. ಸ್ವಲ್ಪ ನೀರು ಹಾಕ್ತೀನಿ, ಮತ್ತು ಇದು ದಪ್ಪನೇ ಆಗುತ್ತೆ. ಇದು 2 ದಾಲ್ ಮಿಕ್ಸ್ ಮಾಡೋದರಿಂದ ದಪ್ಪ ಆಗುತ್ತೆ. ಇದು ಕುದಿ ಬರಲಿ, ಬಿಸಿ ಬಿಸಿ ಇದು ಕುದಿ ಬರಲಿ. ಕುದಿತುಂಟು. ಇಲ್ಲಿ ಒಂದು ನಾನು ತಡ್ಕಕ್ಕೆಲ್ಲ ರೆಡಿ ಮಾಡ್ತೀನಿ. ಇನ್ನೊಂದು ತಡ್ಕ ಕೊಡಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ, ಹಾಗೆಯೇ ಜೀರಿಗೆ ಮತ್ತು 2 ಕಾಯಿ ಮೆಣಸು. ಹಿಂಗಂತೂ ಆಲ್ರೆಡಿ ಹಾಕಿದ್ದೀವಿ, ಹಿಂಗೆ ಹಾಕೋದು ಬೇಡ, ಯಾಕಂದರೆ ಹಿಂಗೆ ದೇಹಕ್ಕೆ ಒಳ್ಳೆಯದಲ್ಲ. ಹಾಗೆ ಬೆಳ್ಳುಳ್ಳಿ ಹಾಕಿ ಗ್ಯಾಸಲ್ಲಿ ಏನಂತ ಎನ್ಕೋಬೋದು, ಆಗುತ್ತೆ ಅಡುಗೆ ಮಾಡುವಾಗ ಎಲ್ಲ. ನಿಮಗೂ ಗೊತ್ತಿರುತ್ತೆ ಅಡುಗೆ ಮಾಡುವವರಿಗೆ. ನೋಡಿ ಇಲ್ಲಿ ದಾಲ್ ತಡ್ಕ ಎಷ್ಟು ಚೆನ್ನಾಗಿ ಆಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟ್ ಆಗಿರುತ್ತೆ. ಇದು ನೋಡಿ ಸಾಸಿವೆ, ಸ್ವಲ್ಪ ಇಲ್ಲಿ ಒಂದು ಟಕ್ ಬಳಸಬೇಕು. ಖಾರ ಹೆಚ್ಚಾಗಿ ಅಲ್ಲ, ಸ್ವಲ್ಪ ಚಿಲ್ಲಿ ಪೌಡ್ರು ಕಲ್ಲರಿಗೋಸ್ಕರ. ಖಾರ ಹೆಚ್ಚಾಗುವಲ್ಲ ಅನ್ಕೋಬೋದು. ಆಲ್ರೆಡಿ ಖಾರ ಇಲ್ಲೇ ಇದು ಮೆಣಸಿನ ಪುಡಿ. ನಾನು ಹೆಚ್ಚಾಗಿ ಖಾರ ಹಾಕೋದಿಲ್ಲ, ಕಲರ್ ಮಾತ್ರ.
ನೋಡಿ, ಇದು ಆಯಿತು. ಇಲ್ಲಿ ದಾಲೂ ರೆಡಿ ಆಯಿತು ನೋಡಿ, ಸಾಕಿದು. ಇದಕ್ಕೆ ಈ ತಡ್ಕವನ್ನು ಕೊಡುವ, ಇದು ಬಂದ್ ಮಾಡಿ ಕೊಡುವ. ತಡ್ಕ ಬಂದ್ ಮಾಡಿದೆ ನೋಡಿ. ಇದು ದಾಲ್ ತಡ್ಕ. 2 ಸರ್ತಿ ಕೊಡುವ ದಾಲ್ ತಡ್ಕ. ಇದರಲ್ಲಿ 1 ಸರ್ತಿ ಅಲ್ಲ, ಇದೇ ಸೀಕ್ರೆಟ್. ಇದರಲ್ಲಿ 2 ಸರ್ತಿ ಕೊಡ್ತೇವೆ ನಾವು ಇದರಲ್ಲಿ ದಾಲ್ ತಡ್ಕ. ನಿಮಗೆ ಈ ವಿಡಿಯೋ ಇಷ್ಟವಾಗಿರ್ಬೋದು ಅಂತ ಅನ್ಕೋತೀನಿ. ಈ ದಾಲ್ ತಡ್ಕ ಹೋಟ್ಲಲ್ಲಿ ಎಲ್ಲ ಈ ರೀತಿಯಲ್ಲಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ ತನಕ ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್. ನೋಡಿದಿರಲ್ವಾ ದಾಲ್ ತಡ್ಕವನ್ನು ಹೇಗಿದೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ರುಚಿಯಾಗಿಯೂ ಇರುತ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ಆಯಿತಾ. ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.